ಸಿನಿಮಾ ಟಿಕೆಟ್ ದರದ ಮೇಲೆ ಸೆಸ್ ವಿಧಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ನಿಂದ ಅಭಿಪ್ರಾಯ ವ್ಯಕ್ತ ಆಗಿದೆ. ಹೆಚ್ಚುವರಿ ತೆರಿಗೆ ವಿಚಾರದಲ್ಲಿ ಶೇಕಡ 2ರಷ್ಟು ಸೆಸ್ ಹೆಚ್ಚಳಕ್ಕೆ ಫಿಲ್ಮ್ ಚೇಂಬರ್ ಆಘಾತವನ್ನು ವ್ಯಕ್ತಪಡಿಸಿದೆ. ಟಿಕೆಟ್ ಹಾಗೂ OTT ಸಬ್ಸ್ಕ್ರಿಪ್ಷನ್ ಮೇಲೆ ಶೇಕಡ 2% ಸೆಸ್ ಅನ್ನು ಹೆಚ್ಚಳ ಮಾಡಿರೋದಕ್ಕೆ ಆಕ್ಷೇಪವನ್ನ ಚಿತ್ರೋದ್ಯಮದವರು ಎತ್ತಿದ್ದಾರೆ. ಅದರಲ್ಲೂ ಅವರು ಹೇಳ್ತಾ ಇರೋದು ಚಿತ್ರರಂಗದ ನಿರ್ಮಾಪಕರಿಗೆ ಇದರಿಂದ ಹೊರೆ ಆಗುತ್ತೆ, ನೇರ ಹೊರೆ ಆಗುತ್ತೆ. ಉದ್ದೇಶಿತ ಮಸೂದೆಯನ್ನ ಕೈಬಿಡುವಂತೆ ಸರ್ಕಾರಕ್ಕೆ ಫಿಲ್ಮ್ ಚೇಂಬರ್ ಮನವಿಯನ್ನ ಮಾಡಿಕೊಂಡಿದೆ. ಕಳೆದ 15 ದಿನಗಳ ರಾಜಕೀಯ ಬೆಳವಣಿಗೆಗಳಲ್ಲಿ ಅವರು ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾವು ಕರ್ನಾಟಕ ವಾಣಿಜ್ಯ ಮಂಡಳಿ ಹಾಗೂ ನಿರ್ಮಾಪಕರು ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದು, ಯಾಕಂದರೆ ಈ ಮೊನ್ನೆ ನಡೆದಿರೋಂಥ ಒಂದು ವಿಚಾರ ಅಂದರೆ ಕರ್ನಾಟಕ ಸರ್ಕಾರ ಒಂದು ಸೆಸ್ನ ಹೆಚ್ಚುವರಿ ತೆರಿಗೆಯನ್ನು 2% ಇಂಪ್ಲಿಮೆಂಟ್ ಮಾಡಿದೆ. ಆಮೇಲೆ ನಿಮ್ಮ ಅಸೆಂಬ್ಲಿಯಲ್ಲೂ ಕೂಡ ಬಿಲ್ ಪಾಸ್ ಆಗಿಬಿಟ್ಟಿದೆ. ಇದು ಪೂರ್ವಭಾವಿಯಾಗಿ ನಮಗೆ ಸಭೆ ಕರೆಸಿದ್ರು ಲಾಸ್ಟ್ 2 ಮಂತ್ಸ್ ಬಿಫೋರು. ನಾವು ಸುಂದರರಾಜ್ ಅವರು ನಾವು ಎಲ್ಲ ಅಟೆಂಡ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಿದ್ವಿ. ನಮಗೆ ಇದರಿಂದ ನಮಗೆ ಅನಾನುಕೂಲ ಜಾಸ್ತಿ ಆಗುತ್ತೆ, ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ. ಈಗಾಗಲೇ ನಿರ್ಮಾಪಕರುಗಳಿಗೆ ಎಲ್ಲ ಥರದ್ದುಗಳ ಹೊರೆಗಳನ್ನು ಬರೆಗಳನ್ನು ಎಲ್ಲ ಬೀಳ್ದಾರದಿಂದ ಕಾರ್ಮಿಕರ ಕಲ್ಯಾಣ ನಿಧಿಗೋಸ್ಕರ ಮಾಡ್ತೀನಿ ಅನ್ನೋ ವಿಚಾರದಲ್ಲಿ ಈಗ ಮೊನ್ನೆ ನಮ್ಮ ಏನು ಕಾರ್ಮಿಕ ಇಲಾಖೆಯಿಂದ ಸಂತೋಷ್ ಲಾಡ್ ಅವರು ಒಂದು ಅಧಿಸೂಚನೆ ಹೊರಡಿಸುವಂಥ ಸೂಚನೆ ಇದ್ದಾಗ ನಾವು ಭೇಟಿ ಮಾಡಿದಾಗ ನಾವು ಇದನ್ನು ಎಲ್ಲ ನಿರ್ಮಾಪಕರು